ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈ ಬಿಡನು ಎಂಬ ಚಾನೆಲ್ಗೆ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನವೂ ಕೂಡ ಪ್ರಾರ್ಥನೆ ಕುರಿತು ಸಂದೇಶವನ್ನು ಕೇಳಿ ನಾವು ಆಶೀರ್ವಾದ ಹೊಂದೋಣ. ಆಗೋರನ ಒಂದು ಪ್ರಾರ್ಥನೆ ಆಗಿದೆ, ಕಪಟ ತೆಗೆದಾಕು ಸ್ವಾಮಿ. ಇವತ್ತು ಎಷ್ಟೋ ಜನ ಭಕ್ತಿಯಾಗಿ ಹೇಳ್ಕೊಂತಾರೆ, ಭಕ್ತಿ ವೇಷಗಳನ್ನ ಹಾಕ್ಕೊಳ್ಳುವಂಥವ್ರು ಅನೇಕರಿದ್ದಾರೆ. ಇತ್ತೀಚೆಗೆ ನಾನೊಂದು ಒಬ್ಬರು ಕುಟುಂಬದಲ್ಲಿ ಒಂದು ಕಾರ್ಯ ಕೇಳಿದೆ. ಅವ್ರು ನೋಡಕ್ಕೆ ಬೈಬಲ್ ಎಲ್ಲ ಚೆನ್ನಾಗಿ ಓದ್ತಾರೆ, ಪ್ರಾರ್ಥನೆನೂ ಮಾಡ್ತಾರೆ, ಅನೇಕ ಕಾರ್ಯಗಳು ಮಾಡಿದ್ರು, ಆದರೆ ಭಕ್ತಿಯಾಗಿದ್ದುಕೊಂಡು ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ತರುವಂತ ವ್ಯಕ್ತಿಗಳಾಗಿದ್ದಾರೆ. ಅವ್ರ ಕುಟುಂಬದಲ್ಲಿ ಹೋಗಿ ನೋಡ್ಬೇಕಾದ್ರೆ ಲೋಕಕ್ಕೆ ಸಂಬಂಧಪಟ್ಟಂತದ್ದಾಗಿದೆ. ಇವತ್ತು ನಿನ್ ಕುರಿತು ಹಂಗೆ ಮಾತಾಡಬೇಕು. ಈ ಸಭೆಯಲ್ಲಿ ನೀನು ಬರ್ತಾ ಇದೆಯಾ ಅಂದಮೇಲೆ, ಈ ಸಭೆಯಲ್ಲಿ ಇದೆಯಾ ಅಂದಮೇಲೆ, ನೀನು ಸಭೆಗೆ ಎಲ್ಲೇ ಹೋದ್ರು ಸರಿನೇ, ಸಭೆಯಲ್ಲಿ ನೀನು ಎಲ್ಲಾದ್ರೂ ಇದ್ರು ಸರಿನೇ, ನಿನ್ನ ನೋಡಿದಾಗ ಕಪಟ ಅಂತ ಹೆಸರಿಟ್ಟು ಹೇಳ್ಬಾರ್ದು. ಅವ್ರು ಇದ್ರೆ ಅವ್ನು ಸತ್ರೆ ಸಾಯಿಲ್ ಬಿಡಂತ ಆ ಹೆಸರು ನಿನ್ಗೆ ಇರಬಾರ್ದು. ತಾಯಿ ಸಹೋದರರೇ, ನಿನ್ಗಿರಬೇಕು ಭಕ್ತಿಯಲ್ಲಿ ಅವ್ರನ್ನ ನೋಡಿ ನಾ ಕಲಿಬೇಕು. ನಮ್ಮ ಸಭೆ ಯವನಸ್ಥ ಇದ್ದ, ಅವನಷ್ಟು ಪರಿಶುದ್ಧನಾಗಿದ್ದ, ಅವನ್ನ ನೋಡಿ ಕಲಿಬೇಕು. ಸಭೆಯಲ್ಲಿ ಯವನ ಮಕ್ಕಳು ಅಂತ ಹೆಸರು ಬರಬೇಕು. ಇವತ್ತು ಅನೇಕ ದೇವ ಸೇವಕರುಗಳ ಬಗ್ಗೆ ಮಾತಾಡ್ತಾರೆ, ಇವತ್ತು ಮಾತಾಡ್ತೀವಿ. ಕೆಲವು ಸಮಯದಲ್ಲಿ DJS ದಿನಕರ್ ಅಂಕಲ್ ಬಗ್ಗೆ ಮಾತಾಡ್ತೀವಿ. ಆ ದೇವ ಸೇವಕರಿದ್ರು, ಭಾರತ ದೇಶಕ್ಕೊಬ್ಬ ಏಷಾಯನಾಗೆ ಪ್ರವಾದಿಯಾಗಿದ್ರು. ಇವತ್ತು ಯಾಕೆ ಮಾತಾಡ್ತಾರೆ? ಅವ್ರು ಸತ್ರು ಯಾಕೆ ಮಾತಾಡ್ತಾ ಇದೀವಿ? ಭಕ್ತಿ. ಹಲ್ಲೆಲೂಯಾ. ಭಕ್ತಿ ಅನ್ನೋದು ಅಷ್ಟು ಪ್ರಾಮುಖ್ಯವಾದದ್ದು. ಯಾಕೆ ಅನ್ನೊಬ್ಬ ವ್ಯಕ್ತಿ ಭಕ್ತಿಯಲ್ಲಿ ಬೆಳೆದು, ಭಯದಲ್ಲಿ ಬೆಳೆದು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಪ್ರಿಯರೇ, ಇವತ್ತು ಭಕ್ತಿ ಅನ್ನೋದು ಸಭೆಗೆ ಬಹಳ ಮುಖ್ಯವಾದ, ಒಬ್ಬ ವಿಶ್ವಾಸಿಗೆ ಬಹಳ ಮುಖ್ಯವಾದದ್ದು. ಭಕ್ತಿಯಲ್ಲಿ ಇರಬೇಕು, ನಿನ್ನ ಕುಟುಂಬದಲ್ಲಿ ಭಯಭಕ್ತಿಯಾಗಿರ್ಬೇಕು. ಇವತ್ತು ಓಸನ್ನ ಅವ್ರ ಕುರಿತು ಇವತ್ತು ಯಾಕೆ ಮಾತಾಡ್ತೀವಿ? ಏಸನ್ನವ್ರು ಇದ್ರು, ಅವ್ರು ಓಸನ್ನ ಮಿನಿಸ್ಟ್ರಿ ಮಾಡ್ತಾರೆ. ಯಾಕೆ ಅವ್ರ ಕುರಿತು ಮಾತಾಡ್ತೀವಿ? ಅವರು ಭಯಭಕ್ತಿಯಲ್ಲಿ ನಡೆದಂತ ಆ ದಾರಿ ಇದೆಲ್ಲ, ಅದು ಅಷ್ಟು ಪ್ರಾಮುಖ್ಯವಾಗಿತ್ತು. ಕಪಟತನ ಅವರಲ್ಲಿ ಇರಲಿಲ್ಲ. ಇದನ್ನೇ ಆಗೋರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಪ್ರಾರ್ಥನೆ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ತಂದೆಯಾದ ಯೇಸು ಸ್ವಾಮಿ ಶಿಷ್ಯರಿಗೆ ಒಂದು ಪ್ರಾರ್ಥನೆ ಹೇಳ್ಕೊಟ್ಟಾಗೆ ಈ ಪ್ರಾರ್ಥನೆ ಕೂಡ ಬಹಳ ಪ್ರಾಮುಖ್ಯವಾದಂಥ ಒಂದು ಪ್ರಾರ್ಥನೆ. ಕಪಟತನ ಇರಬಾರ್ದು ದೇವರೇ ಎಂಬುದಾಗಿ. ಪ್ರಿಯರೇ, ಇವತ್ತು ಎಷ್ಟೋ ಜನ ಇದ್ದಾರೆ, ಅವ್ರು ಸತ್ತ ಮೇಲೆ ಅವ್ರ ಕುರಿತು ಮಾತಾಡೋಕ್ಕೆ ಹೋಗಲ್ಲ. ಭಕ್ತಿ ವೇಷ, ಭಕ್ತಿ ಇರಲ್ಲ. ಉದಾಹರಣೆ ಹೇಳ್ತಾರೆ, ಒಬ್ಬೊಬ್ರು ಹೇಳ್ತಾರಲ್ಲ, ಭಕ್ತಿ ಇದೆ ಅನ್ಕೊಂತೀವಿ. ಭಕ್ತಿ ಇದ್ರೂ ಕಪಟತನ ಭಕ್ತಿಯಾಗಿ ತೋರಿಸುವಂತ ಅನೇಕ ಕುಟುಂಬಗಳನ್ನ, ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಪ್ರಿಯರೇ, ಹಾಗಾದ್ರೆ ನನ್ನ ಜೀವಿತದಲ್ಲಿ ಏನಿರ್ಬೇಕು ಗೊತ್ತಾ? ಭಕ್ತಿ. ಇವತ್ತು ನನಗೆ ಚರಿತ್ರೆನೇ ಇಲ್ಲದೆ ಹೋದ್ರೂ ಆಗೋರ ತಂದೆ ಭಯಭಕ್ತಿ ಉಳ್ಳವನಾಗಿ ನಡ್ಕೊಂಡಲ್ಲ, ಅದನ್ನ ಫಾಲೋ ಮಾಡ್ಕೊಂಬಂದು ದೈವೋಕ್ತಿಗಳನ್ನ ಬರೀತಾರೆ. ದೈವ ಮಕ್ಕಳೇ, ನೀವು ಪ್ರಾರ್ಥನೆಯಲ್ಲಿ ಇರೋದಾದರೆ ನಿಮ್ಮನ್ನ ನೋಡಿ ನಿಮ್ಮ ಮೊಮ್ಮಕ್ಕಳು ಸಭೆಗೆ ನೀವು ನೋಡಿ, ನಮ್ಮ ಅಜ್ಜಿ ಹಿಂಗೆ ನಡೀತಾ ಇದ್ರು, ನಮ್ಮ ಅಜ್ಜಿ ಯಥಾರ್ಥವಾಗಿ, ನಮ್ಮ ತಾತ ಯಥಾರ್ಥವಾಗಿ ಬೈಬಲ್ ಓದ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ಆ ಹಾದಿಯನ್ನೇ ಹಿಡಿತೀವಿ. ಅದಕ್ಕೆ ಬೈಬಲಲ್ಲಿ ಸಭಾಪಾಲಕರು ಮಾತ್ರವಲ್ಲದೆ ಅವಾಗ ದೇವ ಸೇವಕರು ಹೇಳೋದು, ಪಿತೃಗಳ ಹಾದಿಯನ್ನ ಹಿಡೀರಿ ಎಂಬುದಾಗಿ. ಹಲ್ಲೆಲೂಯಾ. ಈಗೀಗ ಬಂದಿದ್ದಂಥ ಶೋಗಳು ತೋರಿಸ್ಕೊಂಡು ಅದು ಇದು ಮೆರಿಸ್ತಾ ಇರುವಂಥ ಶೋ ಅಲ್ಲ, ಆ ಭಕ್ತಿ ಅಲ್ಲ ಪ್ರಿಯರೇ. ಪಿತೃಗಳ ಮಾರ್ಗವನ್ನ ಹಿಡೀರಿ. ಪಿತೃಗಳು ಯಾವ ರೀತಿ ನಡೀತಾ ಇದ್ರು? ಭಯಭಕ್ತಿ ಉಳ್ಳವರಾಗಿ ನಡೀತಾರೆ. ಇವತ್ತು ಭಯಭಕ್ತಿ ಇರೋದಾದ್ರೆ, ಕೀರ್ತನೆಗಾರ ಹೇಳ್ತಾನೆ, ಭಯಭಕ್ತಿ ಇರುವಂತ ಯಾರೇ ವ್ಯಕ್ತಿ ಆಗಲಿ, ನೀತಿವಂತನ ಯಾರೇ ಆಗಿರ್ಲಿ, ಕೀರ್ತನೆಗಾರ ಏನ್ ಹೇಳ್ತಾನೆ ಗೊತ್ತಾ? ಭಿಕ್ಷೆ ಬೇಡಿ ತಿಂದಿದ್ದು ನಾನು ಒಂದಿನ ಕೂಡ ನೋಡಿಲ್ಲ ಅಂತ ಹೇಳ್ತಾನೆ. ಆ 37ನೇ ಕೀರ್ತನೆ 25ನೇ ವಚನ. 37. ನಾನು ಬಾಲಕನಾಗಿದ್ದೇನು, ನೋಡಿ, ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ. ಈಗ ನಾನು ವೃದ್ಧನಾಗಿದ್ದೆ ಅಂದ್ರೆ ಚಿಕ್ಕ ವಯಸ್ಸಿನಿಂದ ಒಂದು ಗಮನಿಸ್ಕೊಂಡು ಬಂದಂತ ದಾವಿದ. ಚಿಕ್ಕ ಹುಡುಗರಿಂದ ನೀತಿವಂತರನ್ನ ಎಲ್ಲಾರನ್ನೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ
ಈವರೆಗೂ ಹ್ಮ್ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಹ್ಮ್ ಅವನ ಸಂತಾನದವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಹಾಲೆಲೂಯ. ನೀತಿಗಾಗಿ ನೀನು ಭಯಭಕ್ತಿಯುಳ್ಳವರಾಗಿದ್ರೆ ನಿನ್ನ ಸಂತಾನ ಭಿಕ್ಷೆ ಬೇಡ ತಿನ್ನಲ್ಲ. ಏನಾಗಿರ್ತದೆ? ಹಾಗೆ ಓದಿ. ಅವನು ಯಾವಾಗಲೂ ಆಹಾ. ಧರ್ಮಿಷ್ಠನಾಗಿ ಹ್ಮ್ ಹಣ ಸಹಾಯವನ್ನು ಮಾಡುತ್ತಾನೆ. ನೋಡಿದ್ರ, ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ಅವರ ಸಂತತಿ ಆಶೀರ್ವಾದವಂತದೆ. ಇದು ಆಗೋರನ ಪ್ರಾರ್ಥನೆ. ಆಗೋರನಿಗೆ ಚರಿತ್ರೆ ಇಲ್ಲ, ಆದರೂ ಆಗೋರನ ದೈವೋಕ್ತಿಗಳು ಇವತ್ತು ನಮಗೆ ಪ್ರಾರ್ಥನೆ ಕಲಿಸ್ತದೆ. ಕಪಟ ನನ್ನಲ್ಲಿ ಇರಬಾರ್ದಪ್ಪ, ಸುಳ್ಳು ಮಾತು ನನ್ನಲ್ಲಿ ಇರಬಾರ್ದು, ಈ ಎರಡನ್ನ ನನ್ನ ತೆಗೆದಾಕಪ್ಪ, ಎರಡು ಬೇಕು ಎರಡು ತೆಗೆದಾಕು ಅಂತ ಹೇಳ್ತಾನೆ. ಆ ಪ್ರಾರ್ಥನೆ ನಮ್ಮ ಒಂದು ಜೀವಿತದಲ್ಲಿ ಆರಂಭದಲ್ಲಿ ನಾವು ಇಟ್ಕೊಳ್ಳೋಣ ಪ್ರಿಯರೇ. ನನಗೆ ಆ ಒಂದು ಕೃಪೆ ಕೊಡು ಸ್ವಾಮಿ ಎಂಬ ಭಕ್ತಿ ಚರಿತ್ರೆನೇ ಇಲ್ಲ. ಎಫ್ತನ ಕುರಿತು ಯಾರಿಗಾದ್ರೂ ಗೊತ್ತಾ? ಅವ್ರ ತಾಯಿ ಕುರಿತು ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ಚರಿತ್ರೆ ಇಲ್ಲ. ಆದರೆ ಎಫ್ತ ಹೋಗ್ಬೇಕಾದ್ರೆ ಚರಿತ್ರೆ ಮಾಡಿ ಹೋದ. ಪ್ರಿಯರೇ, ಈ ಲೋಕದಲ್ಲಿ ನಾವು ಬದುಕಬೇಕಾದ್ರೆ ಅನೇಕ ಕಾರ್ಯಗಳು ನಮ್ಮನ್ನು ಹಿಂಬಾಲಿಸ್ತಾ ಇರ್ತದೆ ಅಲ್ವಮ್ಮ? ಅನೇಕ ಕಾರ್ಯಗಳು ನಮಗೆ ವಿರುದ್ಧವಾಗಿ ಬರ್ತಾ ಇರ್ತವೆ. ನಾವು ನೆನೆಸೋದು ನಡೀತಾನೆ ಇರಲ್ಲ. ಆದ್ರೂ ನಿನ್ನ ಭಕ್ತಿ ಮಾರ್ಗ ಮಾತ್ರ ಕರ್ತನ ಮುಂದೆ ಯಥಾರ್ಥವಾಗಲಿ. ನಿನ್ನ ಸಂತತಿ, ನಿನ್ನ ಮೊಮ್ಮಕ್ಕಳು ಅವರು ಭಿಕ್ಷೆ ಬೇಡ ತಿನ್ನಲ್ಲ. ದೇವರ ವಾಕ್ಯವನ್ನು ಕೇಳಿ ನೀವು ಆಶೀರ್ವಾದ ಹೊಂದಿದ್ರೆ ನಾನು ನೆನೆಸ್ತೇನೆ. ನಾವು ಈಗ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂತ ಹೇಳಿದ್ರೆ ಪ್ರಾರ್ಥನೆ ಮುಖ್ಯವಾದದ್ದು ಎಲ್ಲರಿಗೂ ಪ್ರಿಯರೇ. ಅದರಿಂದ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದಪ್ಪ ತಂದೆಯಾದ ದೇವರೇ, ಆಗೋರನ್ನ ಪ್ರಾರ್ಥನೆ ಸ್ವಾಮಿ ಎಷ್ಟು ವಿಶೇಷವಾಯಿತು. ಅದನ್ನ ಕರ್ತನೆ ಆಲಿಸಿ ಉತ್ತರ ಕೊಟ್ಟಂತ ಕರ್ತನು ಇವತ್ತು ಕರ್ತನ ದೇವರೇ, ನಿನ್ನ ಮುಂದೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಂತ ಎಲ್ಲ ಮಕ್ಕಳಿಗೂ ನೀನು ಉತ್ತರ ಕೊಡೋದಕ್ಕೆ ಸ್ತೋತ್ರ. ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುತ್ತದೆ ಎಂಬುದಾಗಿ ಹೇಳಿದ್ರೆ ಸ್ವಾಮಿ. ಕರ್ತನೆ, ಈ ಮಕ್ಕಳು ಪ್ರಾರ್ಥನೆಯಲ್ಲಿ ಕರ್ತನೆ ಮೊಣಕಾಲು ಇರ್ಬೇಕಾದ್ರೆ ಅವರಿಗೆ ಆಶೀರ್ವಾದವನ್ನು ಕೊಡು. ಮುಚ್ಚಲ್ಪಟ್ಟಂತ ಬಾಗಿಲುಗಳು ತೆರೆಯಲ್ಪಡ್ಲಿ ಎಂಬ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ಕರ್ತನೆ ಪ್ರಾರ್ಥನೆ ಕರ್ತನೆ ದೇವರೇ ತುಂಬಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅವ್ರು ಪ್ರಾರ್ಥಿಸಿದಾಗೇ ಸ್ವಾಮಿ ಅವ್ರಿಗಾಗಲಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಮರಿಬೇಡಿ, ಯೇಸು ನಿಮ್ಮನ್ನ ಕೈ ಬಿಡಲು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು,
ಆಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷ